ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 171ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮಥುರೆಯ ಗೋಕರ್ಣನೆಂಬ ಭಕ್ತನ ಮತ್ತು ಶುಕೋದರನೆಂಬ ಗಿಳಿಯ ಕಥೆಯ ಮುನ್ನಡೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಬಹು ಬುದ್ಧಿವಂತನಾದ ಗೋಕರ್ಣನು ಬಳಿಕ ಗಿಳಿಯನ್ನು ತೆಗೆದುಕೊಂಡು ಆ ಗಿರಿಯಿಂದ ಹೊರಟು ಮಥುರಾಪುರಕ್ಕೆ ಹೋಗಿ ಮನೆಯನ್ನು ಸೇರಿ ತಾಯಿ ತಂದೆಗಳಿಗೆ ತಾನು ಪಡೆದು ತಂದ ಪುಣ್ಯವನ್ನು ಅರ್ಪಿಸಿ ಆ ಗಿಳಿಯ ಚರಿತ್ರೆಯೆಲ್ಲವನ್ನೂ ತಿಳಿಸಿದನು. ಬಳಿಕ ಮಥುರೆಯಲ್ಲಿಯೇ ಹಲವು ವರ್ಷಗಳು ವಾಸ ಮಾಡುತ್ತಿದ್ದ ಆ ಗೋಕರ್ಣನಿಗೆ ವ್ಯವಹಾರದಲ್ಲೂ ಗೌರವದಲ್ಲೂ ಬೇಕಾದ ಸುಖ ಉಂಟಾಯಿತು. ಹಾಗೆಯೇ ಇರುತ್ತಿರಲು ಅವನ ದ್ರವ್ಯವು ವೆಚ್ಚವಾಗಿ ಸ್ವಲ್ಪವೇ ಉಳಿದಿದ್ದಿತು. ಆದುದರಿಂದ ಅವನು ಮತ್ತೆ ವಾಣಿಜ್ಯಕ್ಕಾಗಿ ಹೋಗಲು ಮನಸ್ಸು ಮಾಡಿದನು. ಸಾಧುಗಳಾದ ರತ್ನ ಪರೀಕ್ಷಕರೊಡನೆ ಸಮುದ್ರದ ಮೇಲೆ ಪ್ರಯಾಣ ಮಾಡಿ ಬಹಳ ಬೆಲೆಯುಳ್ಳ ರತ್ನಗಳನ್ನು ಹೆಚ್ಚಾಗಿ ತರುತ್ತೇನೆ ಎಂದು
ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ದೊಡ್ಡದಾಗಿ ವಣಿಜ ಸಂಘದೊಡನೆಯೂ ಸಮುದ್ರಯಾನ ಮಾಡುವ ಜನರೊಡನೆಯೂ ನಿಶ್ಚಯವಾಗಿ ಮಾತನಾಡಿಕೊಂಡು ಹೊರಟನು. ಕರ್ತವ್ಯವನ್ನು ಅರಿತವನಾದ ಗೋಕರ್ಣನು ಆಹಾರ ಪಾನೀಯಗಳನ್ನು ಹಣವನ್ನು ಸಂಗ್ರಹಿಸಿ ತೆಗೆದುಕೊಂಡು ಗಿಳಿಯನ್ನು ಕರೆದುಕೊಂಡು ಶುಭ ದಿನದಲ್ಲಿ ಪ್ರಯಾಣ ಮಾಡಿದನು. ಹೊರಡುವುದಕ್ಕೆ ಮೊದಲು ತಾಯಿ ತಂದೆಗಳ ಶುಭ ವಾಕ್ಯಗಳನ್ನು ಆಶೀರ್ವಾದವನ್ನು ಪರಿಗ್ರಹಿಸಿ ಪತ್ನಿಯರಿಗೆ ದೇವಾಲಯದಲ್ಲಿ ಮಾಡಬೇಕಾದ ದೇವ ಕಾರ್ಯಗಳನ್ನು, ತೋಟದ ರಕ್ಷಣೆಯನ್ನು, ತಾಯಿ ತಂದೆಗಳ ಸೇವೆಯನ್ನು ಹೇಳಿ ಎಲ್ಲವನ್ನೂ ನೀವೇ ಮಾಡುವಿರಿ, ಆದರೆ ಎಲ್ಲವನ್ನು ತಕ್ಕ ರೀತಿಯಲ್ಲಿ ಸಂಗತವಾಗಿ ನಾನು ಮಾಡುವಂತೆ ಅಥವಾ ನನಗೆ ಮಾಡುವಂತೆ ನೀವು ಮಾಡಬೇಕು ಎಂದು ಸುಂದರಿಯರಾದ ಅವರಿಗೆ ಹೇಳಿ ದೇವನ ಸಂದರ್ಶನವನ್ನು ಮಾಡಿ ವಂದಿಸಿ ಹೆಂಡತಿಯರಿಂದಲೂ ಅನುಮತಿಯನ್ನು ಪಡೆದು ಬಳಿಕ ಹಡಗನ್ನೇರಿದನು. ಗೋಕರ್ಣನು ಹಡಗಿನಲ್ಲಿ ಗಿಳಿಯೊಡನೆ ಲವಣ ಮಹಾಸಾಗರವನ್ನು ಸೇರಿದನು. ನಾವಿಕರು ಹಡಗನ್ನೇರಿದವರನ್ನೆಲ್ಲ ಕರೆದುಕೊಂಡು ಹೋದರು. ಹಡಗು ನಿತ್ಯವೂ ಅಪಾರವೂ ಅಗಾಧವೂ ದುಸ್ತರವೂ ಆದ ಸಾಗರದಲ್ಲಿ ವೇಗದಿಂದ ಹೋಗುತ್ತಿದ್ದಿತು. ಕೆಲವು ದಿನಗಳಲ್ಲಿ ಗಾಳಿ ಪ್ರತಿಕೂಲವಾಗಿ ಬೀಸುವುದಾಯಿತು. ಪ್ರತಿಕೂಲವಾದ ಬಿರುಗಾಳಿ ಆಗ ನಿತ್ಯವೂ ಹಡಗನ್ನು ಬಲಾತ್ಕಾರದಿಂದ ಬೇರೆ ಕಡೆಗೆ ತಳ್ಳಿಕೊಂಡು ಹೋಗುತ್ತಿದ್ದಿತು. ನಾವಿಕರೆಲ್ಲರೂ ಭ್ರಾಂತರಾಗಿ ಏನೂ ತೋರದೆ ಕೃಶರಾದರು. ಅಯ್ಯೋ ಕಷ್ಟ, ಗತಿಯೇನು, ನಾವು ಎಲ್ಲಿಗೆ ಹೇಗೆ ಹೋಗೋಣ ಎಂಬವರ ಮಾತನ್ನು ಕೇಳಿಯೂ ಕೆಟ್ಟ ಗಾಳಿಯ ತೊಂದರೆಯನ್ನು ತಿಳಿದು ಪರಸ್ಪರವಾಗಿ ಆಕ್ಷೇಪಿಸುತ್ತಿರುವ ಕ್ರೂರ ವಾಕ್ಯಗಳನ್ನು ಕೇಳಿಯೂ ಭಯಪಟ್ಟು ಕೆಲವರು ಮೂರ್ಛಿತರಾದರು. ಕೆಲವರು ಯಾರೋ ನಿರಾಕೃತನಾದ ಪಾಪಿಯು ಈ ಹಡಗನ್ನು ಏರಿರುವನು, ಅವನ ಪಾಪ ಸಂಪರ್ಕದಿಂದ ನಾವೆಲ್ಲರೂ ಸತ್ತೆವು, ಸಂದೇಹವಿಲ್ಲ ಎಂದು ಹೇಳುತ್ತಿದ್ದರು. ಅವರು ಹಾಗೆ ಅಳುತ್ತಿರಲು ಅಲ್ಲೇ 4 ತಿಂಗಳುಗಳು ಕಳೆದು ಹೋದವು. ವಾಣಿಜ್ಯದ ಫಲವು 6 ತಿಂಗಳಲ್ಲಿ ಸಿದ್ಧಿಸುತ್ತದೆ ಎಂದು ಹೇಳಿ ಅವರ ಪರಸ್ಪರ ವಾಗ್ವಾದವನ್ನು ತಿರಸ್ಕರಿಸುತ್ತಿದ್ದ ಗಿಳಿಯ ಮಾತನ್ನು ಕೇಳಿ ಗೋಕರ್ಣನು ತನ್ನನ್ನೇ ನಿಂದಿಸಿಕೊಂಡನು. ಪುತ್ರನೇ, ಗಿಳಿಯೇ, ಮಗನಿಲ್ಲದವನಿಗೆ ಗತಿಯಿಲ್ಲವೆಂಬುದು ಎಲ್ಲರ ನಿಶ್ಚಯವಾಗಿದೆ. ಈ ನಾವೆಯಲ್ಲಿರುವವರಲ್ಲಿ ನಾನೇ ಮಗನಿಲ್ಲದ ಪಾಪಿ. ಆದುದರಿಂದ ನನ್ನಿಂದ ಎಲ್ಲರಿಗೂ ತೊಂದರೆಯೆಂದು ಸಂಕಟಪಡುತ್ತೇನೆ. ಕಷ್ಟದಲ್ಲಿ ಮಾಡಬೇಕಾದ ಕಾರ್ಯವನ್ನು ಅರಿತವರಲ್ಲಿ ಉತ್ತಮನಾದ ನೀನು ಕಷ್ಟ ಒದಗಿರುವ ಈ ಕಾಲದಲ್ಲಿ ಏನು ಮಾಡುವುದು ಉಚಿತವೆಂಬುದನ್ನು ನಿನ್ನ ಶಾಸ್ತ್ರಾಭ್ಯಾಸ ಬಲದಿಂದ ಷಡ್ಗುಣಯುಕ್ತವಾಗಿರುವಂತೆ ಹೇಳು ಎಂದನು. ಗಿಣಿಯು ಹೇಳುತ್ತಾನೆ, ತಂದೆ ಹೆದರಬೇಡ, ಸುಖದಿಂದ ಸುಮ್ಮನಿರು. ಈಗ ಮಾಡಬೇಕಾದುದನ್ನೆಲ್ಲ ನಾನು ಮಾಡುವೆನು, ದುಃಖಕ್ಕೆ ಮನಗೊಡದಿರು. ಗಿಳಿ ಹೀಗೆ ತಂದೆಯಾದ ಗೋಕರ್ಣನನ್ನು ಸಮಾಧಾನಪಡಿಸಿ ಬಳಿಕ ಬೇಗನೆ ಮೇಲೆ ಹಾರಿ ಧ್ರುವ ನಕ್ಷತ್ರವಿರುವ ದಿಕ್ಕನ್ನು ನೋಡಿ ಉತ್ತರಾಭಿಮುಖವಾಗಿ ಹೊರಟು ಹೋಯಿತು. ಗಿಳಿ
ಕೆಳಗಡೆಯೇ ಹಾರಿ ಹೋಗುತ್ತಾ ದುಸ್ತರವಾದ ನೀರನ್ನು 1 ಯೋಜನದಲ್ಲೇ ಸುಲಭವಾಗಿ ದಾಟಿ ಪರ್ವತದ ತಪ್ಪಲಿನಲ್ಲಿ ಸೇರಿ ಅಲ್ಲಿಂದ ಉತ್ತಮವಾದ ದೊಡ್ಡ ಪರ್ವತವೊಂದನ್ನು ನೋಡಿ ದೇಹದಲ್ಲಿ ರೋಮಾಂಚನ ಉಳ್ಳುದಾಯಿತು. ವೇಗದಿಂದ ಮುಂದೆ ಹೋಗಲು ಶುಭವಾದ ದೇವಾಲಯ. ಕಾಂತಿಯಿಂದೊಪ್ಪುವ ಆ ವಿಷ್ಣು ದೇವಾಲಯವನ್ನು ನೋಡಿ ಅದನ್ನು ಎಲ್ಲ ದಿಕ್ಕುಗಳಲ್ಲೂ ಪ್ರದಕ್ಷಿಣವಾಗಿ ಸುತ್ತಿ ಬಳಿಕ ಆ ದೇವಾಲಯದ ಒಳಗೆ ಹೋಗಿ ಮರೆಯಲ್ಲಿದ್ದಿತು. ಅಪ್ಪ, ಇಲ್ಲಿ ಸಂಚರಿಸುವವರಾರು? ಪುಣ್ಯಶಾಲಿಯು ದುರಂತನಾದ ಯಮನಿಂದ ಪಾರಾಗುವಂತೆ ನಮ್ಮ ತಂದೆ ಈ ಕಷ್ಟದಿಂದ ಎಂದು ಹೇಗೆ ಪಾರಾಗುವನು ಎಂದು ಕ್ಷಣಕಾಲ ಚಿಂತಿಸುತ್ತಿರುವಲ್ಲಿ ಸುವರ್ಣದ ಪೂಜಾ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದ ದೇವಿಯೊಬ್ಬಳು ಆ ವಿಷ್ಣುದೇವನನ್ನು ಪೂಜಿಸಿದಳು. ಬಳಿಕ ನಮೋ ನಾರಾಯಣಾಯ ಎಂದು ಹೇಳಿ ಉತ್ತಮವಾದ ಪೀಠದಲ್ಲಿ ಕುಳಿತುಕೊಂಡಳು. ಆಮೇಲೆ ನಿಮಿಷ ಮಾತ್ರದಲ್ಲಿ ದೇವಿಯಂತೆಯೇ ಲೆಕ್ಕವಿಲ್ಲದಷ್ಟು ಜನ ಸುಂದರಿಯರಾದ ಯುವತಿಯರು ಅಲ್ಲಿಗೆ ಬಂದರು. ಅವರೆಲ್ಲರೂ ದೇವನನ್ನು ಪೂಜಿಸಿ ಗೀತ ವಾದ್ಯ ನೃತ್ಯಗಳಿಂದ ಆನಂದವಾಗುವಂತೆ ವಿಹರಿಸಿ ಉತ್ತಮವಾದ ತಮ್ಮೆಡೆಗೆ ಹೊರಟು ಹೋದರು. ದೇವರ ಬಲಗಡೆಯಲ್ಲಿ ಜಟಾಯು ಪಕ್ಷಿಗಳು ಹಲವು ದೊಡ್ಡ ಗುಂಪಾಗಿ ಪರಸ್ಪರ ಮೈತ್ರಿಯಿಂದ ಇರುವುದು ಕಾಣಿಸಿತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 171ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.